ನಿಮ್ಮ ಹೆಸರೇನು? ರಂಜಿತ್ ಕುಮಾರ್ ಅಂತ. ಯಾವ ಊರಿಂದ ಬಂದಿರಿ? ನಾನು ಬ್ಯಾಂಗ್ಳೂರೇ, ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಇರೋದು. ವಿದ್ಯಾರಣ್ಯಪುರಂ. ಏನ್ ಓದ್ತಾ ಇದೀರಾ? ನಾನೀಗ ಸೆಕೆಂಡ್ ಪಿ ಓದ್ತಿರೋದು. ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೀಬೇಕು. ಬರೆಯೋಣ ಅಂತ ನಮ್ಮ ಅಕ್ಕ ಆಲ್ರೆಡಿ ಟ್ರೈ ಮಾಡ್ತಿದ್ದಾಳೆ. ಬರೆಯೋಣ ಅಂದ್ರೆ ಇವು ಸೋರಿಕೆ ಪಾರಿಕೆ ಏರಿಕೆ ಅಂತ ಆಗ್ತಾ ಇದೆ. ಅದಲ್ಲ, ಇವಾಗ ಆಲ್ರೆಡಿ ಟ್ರೈ ಮಾಡ್ದು. ಅವಳು ತಮಿಳ್ನಾಡಲ್ಲಿ ಇರೋದು. ಅವ್ರಿಗೂ ಇವಾಗ ಈ ತರ ಅಫೆಕ್ಟ್ ಆಗಿದ್ದಾರೆ. ಇವಾಗ ಸೆಂಟ್ರಲ್ ಇವಾಗ ಯಾರ್ಬೋದು ಇರ್ಬೋದು. ಇವಾಗ ಅಲ್ಲಿ ಡೆಲ್ಲಿದಲ್ಲಿ ಈಗ ಒಬ್ರು ಪೊಲೀಸ್ ಅಂತ ಬರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಒರಿಜಿನಲ್ ಪೊಲೀಸ್ ಇರ್ತಾರೆ, ಅವ್ರ ಹತ್ರ ಏನಾದ್ರು ಬ್ಯಾಚ್ ಇರುತ್ತೆ. ಅವರು ಹೆಸ್ರಿಗಂತ ಪೊಲೀಸ್ ಬರ್ತಾರೆ, ಆದ್ರೆ ಬಂದ್ಬಿಟ್ಟು ಯಾವ್ದೋ ಒಂದು ಪಾರ್ಟಿಗೆ ಹೇಳಕ್ ಆಗಲ್ಲ, ಬರ್ತಾರೆ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರು ಪೊಲೀಸ್ ಅಂತ ಗೊತ್ತಾಗತ್ತಾ? ಪೊಲೀಸ್ ಅವ್ರು ನೆಟ್ಟಿಗೆ ಆಡ್ತಿದ್ದಾರೆ. ಅವ್ರು ಮೂರನೇವ್ರು ಯಾರೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿದ್ದಾರೆ, ಸೆಂಟ್ರಲ್ ಇರೋರು ಅಂತ. ಯಾರಂತ ನಾನು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನೀವು ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಬೆಂಕಿ ಹಚ್ಚೋದ್ರಂತ, ಅವ್ರ ಸ್ಟೂಡೆಂಟ್ಸ್ ಇರ್ಬೋದಾ? ಬೇರೆ ಯಾರೋ ಅವ್ರು ಬರ್ಬೋದು, ಹಚ್ಬಿಟ್ಟು ಹೇಳಿದ್ರೆ ಸ್ಟೂಡೆಂಟ್ಸ್ ಹಚ್ಚಿರೋದು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತ ಅವ್ರಿಗೆ ಸ್ಟೂಡೆಂಟ್ಸ್ ಹಚ್ಚಿರೋದಂತ. ಕರೆಕ್ಟ್. ನಿಮ್ಮ ಹೆಸರೇನಂದ್ರಿ? ರಂಜಿತ್ ಕುಮಾರ್. ರಂಜಿತ್ ಅವರು ಹಂಗೆ ಹೇಳ್ತಿದ್ದಾರೆ, ಪೊಲೀಸ್ ವೇಷದಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೋದು ಅಂತ. ಹಂಗೂ ಮಾಡ್ಬೋದು ಹಿಂಗೂ ಮಾಡ್ಬೋದು ಅಂತ. ಒಂದು ಫಿಲಮೇ ಗೊತ್ತಲ್ಲ ಬಿಗಿಲ್ ಅಂತ, ಅದು ಸ್ಟಾರ್ಟಿಂಗ್ ಪೊಲೀಸ್ ಇರಲ್ಲ, ಫುಲ್ ರೌಡೀಸು. ಸ್ಟೂಡೆಂಟ್ಸ್ ಹೊಡೆಯಕ್ ಬರ್ತಾರೆ, ಆದ್ರೆ ಪೊಲೀಸರು ಅವ್ರು ಕೇಳ್ತಾರೆ ನೀನ್ ಸ್ಟೂಡೆಂಟ್ಸ್ ಅಪ್ಪ ಅಂತ. ಸ್ಟೂಡೆಂಟ್ ಸೇರಿ ನಾನು ಸ್ಟೂಡೆಂಟ್ಸ್ ಅಲ್ಲ, ನೀನ್ ಪೊಲೀಸ್ ಅಂತ ಕೇಳ್ತಾರೆ. ಕೆಲವೊಂದು ಟೈಮ್ ಸಿನಿಮಾ ನೋಡ್ಬಿಟ್ಟು ರಿಯಲ್ ಆಗಿ ಆಗ್ಬಿಡುತ್ತೆ. ಇವಾಗ ರಿಯಲ್ ಇರ್ ನಡೀತಿರೋದು, ಫಿಲಮ್ ಅಲ್ಲಿ ತೆಗಿತಿರೋದು. ಕರೆಕ್ಟ್ ಕರೆಕ್ಟ್. ಅದು ಹೇಳಕ್ಕಾಗಲ್ಲ. ಮತ್ತೆ ಮೇಡಮ್ ಬನ್ನಿ 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 ಮಾತಾಡಬೇಕು. ವಾ ಏನ್ ಸರ್ ನಿಮ್ಮ ಹೆಸರು? ಐ ಡೋಂಟ್ ನೋ ಕನ್ನಡ ದಟ್ ಮಚ್. ಕನ್ನಡ ಬರಲ್ವಾ? ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪನೇ ಹೇಳ್ಬಿಡಿ, ಯಾಕಂದ್ರೆ ಇದು ಕನ್ನಡ ಚಾನಲ್. ನನ್ನ ಹೆಸರು ಸದಾಶಿವ್ ಸಿನ್ಹಾ. ಸದಾಶಿವ್ ಯಾವ ಊರವರು? ನಿಮ್ದು ಯಾವ ಊರು? ನೇಟಿವ್ ಬಿಹಾರ್. ಬಿಹಾರಿಂದ ಇಲ್ಲಿಗೆ ಪ್ರೊಟೆಸ್ಟ್ ಮಾಡಕ್ ಬಂದ್ರಾ? ಬೇಡ ಬೇಡ ಬೇಡ, ಐ ವರ್ಕ್ ಹಿಯರ್. ಯು ಸ್ಟೇಯಿಂಗ್ ಇನ್ ಬೆಂಗಳೂರು. ಓಕೆ, ಹೇಳಿ. What is your opinion? My opinion is like I stand only for the students. I am not related to any CJP, BJP, any party or Congress. I have come here. I have taken a leave for today. I am coming here from Varthur. I paid 400 rupees for auto fare. 2 hours I spent for protest. Only for the student. Yes. Only for the students, because there should be some accountability which the government of India should take. Whoever is sitting in that position, that it doesn't matter. That is only my case. That's why I am here. Hi girls. ಕನ್ನಡ ಬರುತ್ತೆ ಎಲ್ರಿಗೂ? ಕನ್ನಡ ಗೊತ್ತಿಲ್ಲ. ಯಾವೂರು? ಕೇರಳವಾ? ನಿಮ್ಮ ಹೆಸರೇನು? ರಕ್ಷಿತಾ. ನಿಮಗೆ ಕನ್ನಡ ಬರುತ್ತಲ್ವಾ? ರಕ್ಷಿತಾ ಅವ್ರು ಏನು ಓದ್ತಾ ಇದ್ದೀರಾ? ಈ ಕಡೆ ಬನ್ನಿ, ಮಾತಾಡಬೇಕು. ನೀವು ಮಾತಾಡಿದ್ರೇನೆ. MBA ಮಾಡ್ತಾ ಇದ್ದೀನಿ. MBA ಮಾಡ್ತಾ ಇದ್ದೀರಾ? ಯಾಕೆ ಬಂದಿದ್ದೀರಾ ಇಲ್ಲಿ? ಪ್ರೊಟೆಸ್ಟ್ ಮಾಡಕ್ಕೆ. ಪ್ರೊಟೆಸ್ಟ್ ಯಾವ ಕಾರಣಕ್ಕೆ? ಏನಾಗಿದೆ? ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. ಹೌದಾ? ಯಾವಾಗ ಲೀಕ್ ಆಯ್ತು? ಎಷ್ಟೊತ್ತಿ ಲೀಕ್ ಆಗುತ್ತೆ ನಿಮಗೆ ಗೊತ್ತಿಲ್ಲ? ಅಲ್ಲ, ಈಗ ರೀಸೆಂಟ್ ಆಗಿ ಯಾವಾಗ ಲೀಕ್ ಆಯ್ತು? ರೀಸೆಂಟ್ ಆಗಿ ಲೀಕ್ ಆಗಿದೆ ಅಲ್ವಾ? ಅದು ಯಾವ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಎಕ್ಸಾಮ್ ನಡೀತು? ಎಕ್ಸಾಮ್ ಯಾವ ಮಂತಲ್ಲಿ ನಡೀತು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾವಾಗ ರೀ ಎಕ್ಸಾಮ್ ಆಯ್ತು ಅಂತ ಗೊತ್ತಾ? ಅದೆಲ್ಲ ನೀವು ಕೇಳಬೇಡಿ. ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನೀವು ಪ್ರೊಟೆಸ್ಟ್ ಮಾಡಕ್ ಬರ್ತಿದ್ದೀರಿ ಅಂದ್ರೆ ಎಲ್ಲ ತಿಳ್ಕೊಂಡು ಬರಬೇಕು. ಓಕೆ, ಗೊತ್ತಿಲ್ಲದರನು ಬರ್ಬೋದಲ್ವಾ? ಓಕೆ, ನಿಮಗೆ ಯಾಕೆ ಹರ್ಟ್ ಆಗಿದೆ? ಪ್ರೊಟೆಸ್ಟ್ ಮಾಡ್ಬೇಕಂತ ಯಾಕೆ ಅನಿಸ್ತು? 21 ಪೀಪಲ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಸ್ಟೂಡೆಂಟ್ಸ್. ಅದಕ್ಕೋಸ್ಕರ. ಓಕೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಓಕೆ, ನೀವು ಆಸ್ ಎ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದ ಅಥವಾ ಯಾವುದೋ ಒಂದು ಪಕ್ಷ? ಸ್ಟೂಡೆಂಟ್ಸ್ಗೋಸ್ಕರ CJP, ಜಿರ್ಲೆ ಪರ್ಲೆ ತಿಗಣೆ ಅದೆಲ್ಲ ಇಲ್ಲ. ಅದೆಲ್ಲ ಏನಿಲ್ಲ, ಜಸ್ಟ್ ಫಾರ್ ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಅಲ್ಲ, ಜಾಸ್ತಿ ಗಮನ ಕೊಟ್ಟು ಲೈಕ್ ನೋಡಿ ಏನಾದರೂ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಪ್ಲೀಸ್ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್ಗೋಸ್ಕರ. ಸ್ಟೂಡೆಂಟ್ಸ್ಗೋಸ್ಕರ ಸಪೋರ್ಟ್ ಮಾಡಿ. ಓಕೆ, ಮೇಡಮ್ ಕನ್ನಡ ಗೊತ್ತಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಕನ್ನಡದಲ್ಲಿ ತಿಳ್ಕೊಂಬಿಟ್ಟಿದ್ದೀರಿ. ಕನ್ನಡ ಗೊತ್ತಿಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ನೋವು ಮಾಡ್ತೀರಿ. ಯಾರಿಗೆ ಬರುತ್ತೆ ಕನ್ನಡ? ನೋ ಕನ್ನಡ. ಇಂಗ್ಲೀಷ್, ಮೈ ಇಂಗ್ಲೀಷ್ ಇಸ್ ಕಂಗ್ಲೀಷ್. ಕನ್ನಡ. ಏನು ನಿಮ್ಮ ಹೆಸರು? ಸರ್ ಯೋಗೇಶ್ ಅಂತ. ಯೋಗೇಶ್ ಯಾವರು? ಬೆಂಗಳೂರೇ ಸರ್. ಬೆಂಗಳೂರೇ. ಏನು ಓದ್ತಾ ಇದ್ದೀರಾ? ಮುಗಿದಿದೆಯಾ? ಏನು ಕತೆ? ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡ್ತಾ ಇದ್ದೀರಾ? ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದೀರಿ. ಏನು ಓದಿದ್ರಿ ನೀವು? ಸರ್ ಆ್ಯಕ್ಚುಲಿ ನಾವು ಇಂಜಿನಿಯರಿಂಗ್ ಓದಿದ್ದೀವಿ. ಇಂಜಿನಿಯರಿಂಗ್ ಓದಿ ಯಾಕೆ ಕಾಲ್ ಸೆಂಟ್ರ್? ಸರ್ ಆ್ಯಕ್ಚುಲಿ ನನಗೆ ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್ ಇತ್ತು ಸರ್, ಅದಕ್ಕೋಸ್ಕರ. ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್? ಹೌದು. ಸೊ ಈಗ ನೀವು ವಿದ್ಯಾರ್ಥಿಗಳ ಪರವಾಗಿ? ಹೌದು ಸರ್. ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ದೀರಾ? ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ನೀವು ಓದಿದ್ದೇ ಏನೋ, ಕೆಲಸ ಮಾಡ್ತಿರೋದೇ ಏನೋ, ದಟ್ ಈಸ್ ಯುವರ್ ಇಂಟ್ರೆಸ್ಟ್. ಓಕೆ, ನೋ. ಈಗ ಏನು ಹೇಳ್ತೀರಾ ಇದೆಲ್ಲ ನೋಡಿ? ಈಗ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಸು ನಮ್ಮಿಂದ ಅವರಿಂದ ನಾವೇನಲ್ಲ. ನಮ್ದೇನೇ ಬೇಡಿಕೆಗಳಿದ್ರು ಅವರು ಸ್ಪಂದಿಸಬೇಕು. ಇವಾಗ ಸರ್ ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪೀಸ್ಫುಲ್ ಪ್ರೊಟೆಸ್ಟೇ ಮಾಡ್ತಾ ಇದ್ದೀವಿ. ಆದರೂ ಸಹ ಅವರು ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದು ತಪ್ಪು. ಏನಾದರೂ ಗಲಾಟೆ ಮಾಡಿದ್ರೆ ಏನಾದರೂ ಇದು ಮಾಡಬೇಕು. ಗಲಾಟೆ ಆಗಿದ್ದಕ್ಕೆ ಮಾಡಿದ್ದಾರೆ ಸರ್. ಬಹುಶಃ ನಾನು ಮುಂಚೆ ಹಿಂಗೆ ಅನ್ಕೊಂಡಿದ್ದೆ, ಏನಕ್ಕಿದು ಈ ಥರ ಹಿಂಸಾಚಾರ ವಿದ್ಯಾರ್ಥಿಗಳ ಮೇಲೆ ಅಂತ. ಇವತ್ತು ನಾನು ಧೈರ್ಯವಾಗಿ ಹೊರಗಡೆ ಮೈಕ್ ಹಿಡ್ಕೊಂಡು ಬಂದಿದ್ದೀನಿ ಅಂತಂದರೆ
ಸೊ ಅಸಲಿ ವಿಚಾರ ನಾನು ತಿಳ್ಕೊಂಡೇ ಬಂದಿದ್ದೀನಿ. ಸರ್ ಓಕೆ, ಗಲಾಟೆ ಮಾಡಿದ್ರೆ ವಾದ ಮಾಡಿ ಇದು ಮಾಡ್ಬೇಕು ಸರ್. ಸೊ ನಾನು ಒಂದು ಕಡೆ ಒಂದು ರೂಲ್ಸ್ ಅನ್ನೋದು ಇರುತ್ತೆ. ಸೆಕ್ಷನ್ 144 ಗೊತ್ತಿದೆ ಅಲ್ವಾ ನಿಮಗೆ? ಆಮೇಲೆ 189 ಕಲಂ 2 ಗೊತ್ತಲ್ವಾ? ನಮ್ಮ BNS ಕಾಯ್ದೆ ಪ್ರಕಾರ ಗುಂಪಾಗಿ ಸೇರಿ ಪ್ರೊಟೆಸ್ಟ್ ಮಾಡೋದು ತಪ್ಪಲ್ಲ. ಆದರೆ ಆ ಪ್ರೊಟೆಸ್ಟಲ್ಲಿ ಯಾವುದೇ ಒಂದು ಕಲ್ಲು ತೂರಾಟ ಆದಾಗ ಅಲ್ಲಿ ಪೊಲೀಸ್ ಟೇಕಿಂಗ್ ಆ್ಯಕ್ಷನ್, 6 months ಜೈಲು, ದಂಡ ಎಲ್ಲ ಇದೆ. BNS ಮುಂಚೆ IPC ಇದ್ದಾಗ ಅದು 143 ಇತ್ತು, ರೈಟ್? ಆ ಥರ ಆದಾಗ ಪೊಲೀಸ್ ಟೇಕಿಂಗ್ ಆಕ್ಷನ್ ಅಲ್ವಾ? ಸರ್ ಆಕ್ಚುಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ತೊಂದರೆ ಆದ್ರೆ ಆ ಥರ ಮಾಡಿ ಪೀಸ್ಫುಲ್ಲೇ. ನೋಡಿ ಸರ್, ಈಗ ನಾನೊಂದು ರೋಡ್ ಗುಂಡಿ ಆಗಿದೆ ಅಂತ ನಾನೊಬ್ಬ ಜರ್ನಲಿಸ್ಟ್ ಆಗಿ ರೋಡ್ ಗುಂಡಿ ಒಳಗೆ ಮಲ್ಕೊಂಡೆ. ಮಾರನೇದಕ್ಕೆ ಗುಂಡಿ ಮುಚ್ಚಿದ್ರು. ನನಗೆ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ. ಬಟ್ ನಾನು ನಿಮ್ಮನ್ನು ತಗೊಂಡೋಗಿ ಗುಂಡಿ ಒಳಗೆ ಮಲಗಿಸಿದ್ರೆ ಅದು ನ್ಯಾಯನಾ? ಇಲ್ಲ ಸರ್, ಏನಾದ್ರು ತಪ್ಪು ಮಾಡಿದ್ರೆ ಇದು ಮಾಡಿ ಸರ್. ಆಮೇಲೆ ಸರ್ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಪ್ರೊಟೆಸ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಮತ್ತೆ SOP, ಅದಕ್ಕೆ SOP ಬರಬೇಕು. ಅದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಈಗ ಏನಾದ್ರು ಉಪೇಂದ್ರ ಅವ್ರು ಮಾಡಿದ್ದಾರೆ, ಅದು ಈಗ ಪ್ರತಿಭಟನೆ ಮೂಲಕ ಅದನ್ನ ರೈಟ್ ಟು ಅವರು ಮಾಡಿದ್ದಾರೆ. ಬಟ್ ಉಪೇಂದ್ರ ಅವರ ಯಾವುದೇ ಮಾತುಗಳು, ಅವರ ಬ್ರಿಲಿಯನ್ಸಿ ಅದು ಅಪ್ಲೈ ಆಗಕ್ಕೆ ಅವ್ರದ್ದು ಗೌರ್ಮೆಂಟ್ ಬೇಕಲ್ವಾ? ಹೌದು ಸರ್, ಆಕ್ಚುಲಿ ಅದನ್ನ SOP ತಗೋಬರಕ್ಕೆ ಮತ್ತೆ ರೈಟ್ ಟು ರೀಕಾಲ್ ಬರಬೇಕು ಸರ್. ಅದೇನಿದೆಯೋ ಅದನ್ನ ಈ ಒಂದು ಸ್ಟೆಪ್ ಏನಿದೆ ಸ್ಟೂಡೆಂಟ್ ಪ್ರೊಟೆಸ್ಟ್, ಅದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಅನ್ನೋದಿದ್ರೆ ಅದು ಆಲ್ ಓವರ್ ಇದು ಬಂದ್ರೆ ಅದು ಚುನಾವಣೆ ಇದ್ರ ಮುಖಾಂತರ ಅವ್ರನ್ನ ಕೆಳಗಡೆ ಇಳಿಸೋ ಅಧಿಕಾರ ಜನರ ಹತ್ರ ಇರಬೇಕು.